ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಪ್ರಜ್ವಲ್ ರೇವಣ್ಣ ನಿರ್ಧರಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಕೋರ್ಟ್ ಮೊರೆ ಯಾಕೆ ಅಂತ ಹೇಳಿದ್ರೆ ದಾಖಲಾಗಿರುವಂತಹ ಎಫ್ಐಆರ್ ರದ್ದತಿಯನ್ನ ಕೋರಿ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗೋದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರ್ಧರಿಸಿರೋದು ಗೊತ್ತಾಗ್ತಾ ಇದೆ. ಎಫ್ಐಆರ್ ರದ್ದತಿಗೆ ಹೈಕೋರ್ಟ್ ಮೊರೆಯನ್ನ ಪ್ರಜ್ವಲ್ ಹಾಗೂ ಅವರ ತಂದೆ ಎಚ್.ಡಿ. ರೇವಣ್ಣ ಅವರು ಹೋಗ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. A1 ಆರೋಪಿ ಎಚ್.ಡಿ. ರೇವಣ್ಣ ಅವರಿಂದ ಕೂಡ ಅರ್ಜಿ ಸಲ್ಲಿಕೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಆಗ್ತದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಹೊಳೆನರಸೀಪುರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಅದರ ತನಿಖೆ ಇನ್ನು ಚುರುಕಾಗಬೇಕು. ಅದರ ಮಧ್ಯೆನೇ ಈ ರೀತಿ ಹೈಕೋರ್ಟ್ನಿಂದ ರಕ್ಷಣೆ ಕೋರೋದಕ್ಕೆ ಅಂದರೆ ರದ್ದತಿ ಕೋರಿ ರಕ್ಷಣೆ ಕೋರೋದಕ್ಕೆ ಸಾಧ್ಯ ಇದೆಯಾ? ಇದನ್ನು ಕೋರ್ಟ್ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ಬಿಕಾಸ್ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಅಥವಾ ಸ್ಫೋಟವಾಗ್ತಾ ಇರುವಂತಹ ವಿಚಾರ ಸಾಮಾನ್ಯವೇ ಅಲ್ಲ. ಹೈ ಪ್ರೊಫೈಲ್ ಕೇಸು, ಜೊತೆಗೆ 2,000ಕ್ಕೂ ಹೆಚ್ಚು ಆರೋಪಗಳು ಕೇಳಿ ಬರ್ತಾ ಇದೆ ಇವರ ಮೇಲೆ. ಅಂದ್ರೆ ಸರ್ಟೆನ್ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬರ್ತಾ ಇದೆ. ಸಂತ್ರಸ್ತರು ಸಾಕಷ್ಟು ಜನ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಸೀರಿಯಸ್ನೆಸ್ ಬಹಳ ಇದೆ, ಸೆನ್ಸಿಟಿವಿಟಿ ಬಹಳ ಇದೆ. ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನೋದೇ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಹೈಕೋರ್ಟ್ ಮೊರೆ ಹೋಗೋದಕ್ಕೇನೋ ನಿರ್ಧರಿಸಿದ್ದಾರೆ ಸರಿ, ಬಟ್ ಕೋರ್ಟ್ ಹೇಗೆ ಕನ್ಸಿಡರ್ ಮಾಡುತ್ತೆ ಮತ್ತು ಇದು ಅರ್ಜಿ ಹಾಕಿದ ತಕ್ಷಣನೇ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಂದು ವೇಳೆ ಅರ್ಜಿ ಹಾಕಿದ ತಕ್ಷಣ ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಯಾವಾಗ ಬರಬಹುದು? ಏನೆಲ್ಲ ತಯಾರಿಗಳು ಇವರ ಕಡೆ ವಕೀಲರಿಂದ ಆಗ್ತಾ ಇದೆ ಹಾಗಾದ್ರೆ? ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾನದಂಡಗಳನ್ನ ಇಟ್ಕೊಂಡು ಇವತ್ತು ಹೈಕೋರ್ಟ್ ನ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆ ಸಾಕಷ್ಟು ವರ್ಷಗಳಿಂದ ನಮಗೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇತ್ತು ಅಂತ ಹೇಳಿ ಅವರು ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಬೇರೆ ಬೇರೆ ಆರೋಪಗಳು ಕೂಡ ಇದಾವೆ, ಆದ್ರೆ ಅದು ಯಾವ್ದು ಕೂಡ FIR ರೂಪಕ್ಕೆ ಯಾವ್ದು ಕೂಡ ಬಂದಿಲ್ಲ. ಕೇವಲ ಒಂದೇ ಒಂದು ಪ್ರಕರಣ ಮಾತ್ರ ಈಗ FIR ಹಂತಕ್ಕೆ ಬಂದಿರುವಂತದ್ದು. ಅದಾದ ನಂತರ ತಕ್ಷಣವೇ SIT ನ ರಾಜ್ಯ ಸರ್ಕಾರವು ಕೂಡ ರಚನೆ ಮಾಡಿದ ಬಳಿಕ ಈ ಸರ್ಕಾರದ ದುರುದ್ದೇಶ ಇದೆ ಅಂತ ಹೇಳಿ ಇವತ್ತು ಹೈಕೋರ್ಟ್ ನ ಮೊರೆ ಹೋಗ್ತಾರೆ. ಕೆಲವೊಂದು ಅಂಶಗಳನ್ನ ಹೈಕೋರ್ಟ್ ನ ಮುಂದೆ ಇಡುವಂತದ್ದು, ಜೊತೆಗೆ ಇವತ್ತೇ ತುರ್ತಾಗಿ ಅರ್ಜಿ ವಿಚಾರಣೆನ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿ ರಾಜ್ಯ ಸರ್ಕಾರ ರೇವಣ್ಣ ಅವರಿರ್ಬೋದು, ರೇವಣ್ಣ ಅವರ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಹೈಕೋರ್ಟ್ ನ ಮೂಲಕ ಏನು ಹೇಳುವಂತ ಪ್ರಯತ್ನಗಳನ್ನ ಆಗ್ತದೆ. ಆದ್ರೆ ಹೈಕೋರ್ಟ್ ಇದನ್ನ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಯಾಕೆಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರುವಂತದ್ದು ಅತಿ ಸೂಕ್ಷ್ಮ ಪ್ರಕರಣ. ಯಾಕಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿರುವಂತ ಕಾನೂನು, ಆ ಕಾನೂನನ್ನ ಈ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಹೈಕೋರ್ಟ್ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಜೊತೆಗೆ ಅದಕ್ಕೆ ರಕ್ಷಣೆ ಏನಾದ್ರು ಕೊಡುತ್ತಾ ಅಥವಾ ಮಧ್ಯಂತರ ಆದೇಶವನ್ನೇನಾದ್ರು ಹೊರಡಿಸುತ್ತಾ ಅಥವಾ ಬಂಧನಕ್ಕೊಳಪಡಿಸ್ತೇನೆ ವಿಚಾರಣೆ ಮಾಡಿ ಅಂತ ಹೇಳಿದ್ರು ಹೇಳ್ಬೋದಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲಗಳಿರುವಂತದ್ದು. ಸದ್ಯಕ್ಕೆ ಇವತ್ತು ಬೆಳಗ್ಗೆ 10:30 11 ಗಂಟೆ ಸಂದರ್ಭದಲ್ಲಿ ಅರ್ಜಿನ ಸಲ್ಲಿಕೆಯನ್ನ ಮಾಡ್ತಾರೆ. ಅರ್ಜಿನ ಸಲ್ಲಿಕೆಯನ್ನ ಮಾಡೋ ಮೂಲಕ ರಕ್ಷಣೆಯನ್ನ ಈಗ ಹೈಕೋರ್ಟ್ ನ ಮೂಲಕ ಪಡ್ಕೊಳ್ಳೋ ಪ್ರಯತ್ನಗಳನ್ನ ತಂದೆ ಮಗ ಇಬ್ರು ಕೂಡ ಮಾಡ್ತಾರಂತದ್ದು ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಹೈಕೋರ್ಟ್ ಮೊರೆ ಹೋಗ್ತಾರೆ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಅನ್ನೋದು ತಿಳಿದು ಬರ್ತಾ ಇದೆ. ಇದಕ್ಕೆ ಬೇಕಾಗಿರುವ ಸಿದ್ಧತೆಯನ್ನ ಕೂಡ ಇವರ ಪರ ವಕೀಲರು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಅರ್ಜಿ ಹಾಕೊಳ್ತಾರೆ. ಅರ್ಜಿ ಹಾಕಿದ ತಕ್ಷಣ ಕೋರ್ಟ್ ಅದನ್ನ ಪರಿಗಣಿಸುತ್ತೆ ಅಂತ ಹೇಳಕ್ಕೂ ಆಗಲ್ಲ. ಪರಿಗಣಿಸಲೂಬಹುದು, ಪರಿಗಣಿಸ್ತೇನೂ ಇರಬಹುದು. ಅದಕ್ಕಾದಂತಹ ಕನ್ವಿನ್ಸಿಂಗ್ ರೀಸನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ.